ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಹಾವೇರಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರಶಾಂತ್ ಈಶ್ವರಪ್ಪ ಅವರು ಟಿಕೆಟ್ ಅನೌನ್ಸ್ ಆಗ್ತಿದ್ದ ಹಾಗೆ ತಮ್ಮ ಆಕ್ರೋಶ ಹೊರಹಾಕಿದ್ರು. ಅದನ್ನು ನಾವು ಬ್ರೇಕಿಗೆ ಮುಂಚೆ ಅಷ್ಟೇ ನೋಡಿದ್ವಿ. ಆ್ಯಂಡ್ ಶೆಟ್ಟರ್ ಅವರಿಗೆ ಸಿಗೋ ಚಾನ್ಸಸ್ ಇದೆ ಅಂತಲೂ ಹೇಳಲಾಗ್ತಾ ಇತ್ತು. ಶೆಟ್ಟರ್ ಅವರಿಗೂ ಸಿಕ್ಕಿಲ್ಲ, ಬೊಮ್ಮಾಯಿ ಅವರಿಗೆ ಸಿಕ್ಕಿದೆ. ನೋಡಿ, ಹಾವೇರಿ ಕ್ಷೇತ್ರದಲ್ಲಿ 3 ಜನರು ಇದ್ದರು. ಅಂದರೆ ಈಶ್ವರಪ್ಪನವರ ಪುತ್ರ ಬೊಮ್ಮಾಯಿ ಶೆಟ್ಟರ್. ಬೊಮ್ಮಾಯಿ ಅವರಿಗೆ ಫೈನಲ್ ಆಗಿದೆ. ಮುಖ್ಯವಾಗಿ ನನಗನ್ಸುತ್ತೆ ನೋಡಿ, ಈಶ್ವರಪ್ಪನವರು ಭಾಳ ಬೇಸರಗೊಂಡಿದ್ದಾರೆ. ನಾನು ಶಿವಮೊಗ್ಗದಲ್ಲಿ ಪಕ್ಷೇತರ ಹಾಕ್ತೀನಿ ಅಂತಕ್ಕಂಥದ್ದು ಅವರ ಮಾತಿನ ಇಂಗಿತ. ನಾಳೆ ಅವರು ಬೆಂಬಲಿಗರ ಸಭೆಯನ್ನು ಕೂಡ ಕರೆದಿದ್ದಾರೆ. ಎಷ್ಟು ದೂರದವರೆಗೆ ಈಶ್ವರಪ್ಪನವ್ರು ಹೋಗ್ತಾರೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಇಲ್ಲಿ ಪ್ರಶ್ನೆ ಬರುತ್ತೆ, ನಾವು ಮೋದಿ ಭಕ್ತರು, ಮೋದಿ ಸಮರ್ಥಕರು, ಮೋದಿ ಪ್ರಧಾನಿ ಆಗಬೇಕು ಅಂತ ಬಯಸೋರು ಅಂತಕ್ಕಂಥದ್ದು. ಅದನ್ನು ಹೇಳಿದಾಗ ಕ್ಷಣ ಆಗಿದ್ರೆ ಲೋಕಸಭೆಯಲ್ಲಿ ನೀವು ಬಂಡಾಯವಾಗಿ ಸ್ಪರ್ಧಿಸಿದ್ರೆ ಓಟ್ ಹಾಕೋರು ಅವರು ಕೂಡ ಮೋದಿಯನ್ನು ಇಷ್ಟಪಡೋರು ಇರ್ತಾರೆ. ಅವ್ರು ಯಾಕೆ ನಿಮ್ಗೆ ಓಟ್ ಹಾಕ್ತಾರೆ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ ಇಲ್ಲಿ. ಅದು ಮುಂದಿನ ದಿನಗಳಲ್ಲಿ ಈಶ್ವರಪ್ಪನವ್ರನ್ನ ಹೈಕಮಾಂಡ್ ಅಥವಾ ನಾಯಕರು ಏನು ಹೇಳಿ ಮನವೊಲಿಸ್ತಾರೆ, ಏನಾದರೂ ಕೊಡ್ತಾರಾ, MLC ಮಾಡ್ತಾರಾ, ಮುಂದಿನ ದಿನಗಳಲ್ಲಿ ಏನಾದರೂ ಅವ್ರಿಗೊಂದು ಅಕಾಮಿಡೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆದರೆ ನನಗನ್ಸುತ್ತೆ ಭಾವನಾ, ಪಾಲಿಟಿಕಲಿ ಪ್ಯೂರ್ ಪೊಲಿಟಿಕ್ಸ್ ಸ್ಪೀಕಿಂಗ್, ಈ BJPಯ ಹಿಂದುತ್ವದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಟ್ಟಾಳುಗಳಿರ್ತಾರಲ್ಲ, ಇವರು ಬಂಡಾಯವಾಗಿ ಸ್ಪರ್ಧಿಸಿದ್ರೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಡೌಟ್ಗಳಿವೆ. ಯಾಕಂದರೆ ಇವರು ಹಿಂಬಾಲಕರೆಲ್ಲರೂ ಮೋದಿ ಸಮರ್ಥಕರು. ಈಗ ಅವರು ಮೋದಿ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಗೆ ಓಟ್ ಹಾಕಿ ಯಾಕೆ ಆ ಓಟನ್ನು ಹಾಳು ಮಾಡ್ಕೊಳ್ತಾರೆ? ಅದು ಕೂಡ ಲೋಕಸಭಾ ವಿಧಾನಸಭಾ ಇಸ್ ಡಿಫ್ರೆಂಟ್. ವಿಧಾನಸಭೆ ಬೇರೆ ಇರುತ್ತೆ. ಲೋಕಸಭೆ ಪ್ರಶ್ನೆ ಬಂದಾಗ ಮೋದಿ ಅಂತಕ್ಕಂಥದ್ದು ಬರುತ್ತೆ. BJPಯ 90% ಮತದಾರರು ಇವತ್ತು BJP ಓಟ್ ಹಾಕ್ತಕ್ಕಂಥದ್ದು ಮೋದಿ ಕಾರಣದಿಂದ ಲೋಕಸಭಾ ಚುನಾವಣೆ. ಹೀಗಾಗಿ ಆ ಬಂಡಾಯ ಎಷ್ಟು ಹೋಲ್ಡ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಶಂಕೆ ಇವೆ. ಜಗದೀಶ್ ಶೆಟ್ಟರ್ ಅವರು ನನಗೆ ಇವತ್ತು ನಿನ್ನೆ ರಾತ್ರಿಯಿಂದ ಅನ್ನಿಸ್ತಾ ಇರ್ತಕ್ಕಂಥದ್ದು, ಏನು ಕಾರಣದಿಂದ ಜಗದೀಶ್ ಶೆಟ್ಟರ್ ವಾಪಸ್ ಬಂದರು? ಯಾಕೆ ಹೋದರು ಅದು ಬೇರೆ ಪ್ರಶ್ನೆ. ಯಾಕೆ ಬಂದರು? ಅವ್ರಿಗೇನು ಸಿಕ್ತು? ಧಾರವಾಡಕ್ಕೆ ಟಿಕೆಟ್ ಕೇಳಿದ್ರು, ಧಾರವಾಡಕ್ಕೆ ಕನ್ಸಿಡರ್ ಆಗಲಿಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಫಸ್ಟ್ ಲಿಸ್ಟ್ನಲ್ಲಿ ಹೆಸರು ಅನೌನ್ಸ್ ಆಗಲಿಲ್ಲ. ಯಾಕಾಗಿ ಬಂದರು ಅವರು? ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಹೆಸರು ಫೈನಲ್ ಆಯಿತು. ಯಾಕಂದರೆ ಶೆಟ್ಟರಿಗೂ ಮತ್ತು ಹಾವೇರಿಗೆ ಯಾವುದೇ ಸಂಬಂಧ. ಈಗ ನಾಳೆ ಬೆಳಗಾವಕ್ಕೆ ನಿಲ್ಲೋದಾದರೆ ಕೊಡ್ತೀವಿ ಅಂತಕ್ಕಂಥದ್ದನ್ನು BJP ಹೇಳ್ತಿದೆ. ಅವ್ರು ಹೇಗೆ ಬೆಳಗಾವಕ್ಕೆ ಹೋಗ್ತಾರೆ? ಶೆಟ್ಟರದು ಒಂದು ಕ್ಯೂರಿಯಸ್ ಆಗಿರ್ತಕ್ಕಂಥ ಒಂದು ಘಟನಾವಳಿಗಳು ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಶೆಟ್ಟರಿಗೆ ಏನು ಕೊಡುತ್ತೆ ಹೈಕಮಾಂಡ್ ಅನ್ನೋದು ಸದ್ಯದ ಕುತೂಹಲ. ಇದೇ ವಿಷಯದೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.